ಗೆಳೆಯರೆ, ವಿವೋದಲ್ಲಿ ಎಸ್ ಸೀರೀಸ್ ನೀವಾಗಲೇ ನೋಡೇ ಇರ್ತೀರಾ. ವಿವೋ S1 Pro ತುಂಬಾನೇ ಅದ್ಭುತವಾದ ಸೀರೀಸ್ ಅದು. ಮತ್ತೆ ಎಸ್ ಸೀರೀಸ್ ಇಂಡಿಯಾದಲ್ಲಿ ಮತ್ತೆ ಬರ್ತಾ ಇದೆ. ನೆಕ್ಸ್ಟ್ ಈ ಎಕ್ಸ್ಟೆಂಡೆಡ್ ಎಫಿಯಲ್ಲಿ ಇರುತ್ತಲ್ಲ, ಸ್ವಲ್ಪ ಫೀಚರ್ಸ್ ಕಟ್ ಆಫ್ ಆಗಿ ಬರುತ್ತೆ. ನೆಕ್ಸ್ಟ್ ರಿಯಲ್ಮಿ GT ಸೀರೀಸ್ ಇನ್ಮೇಲೆ ಗ್ಲೋಬಲ್ ಆಗಿ ಕಟ್ ಆಫ್ ಆಗ್ತಾ ಇದೆ. ಯಾಕಂದರೆ ರಿಯಲ್ಮಿ ವಿಪಿನೇ ಹೇಳಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಅಂದ್ಕೊಳ್ಳಿ. ಮತ್ತು ಅವರ ಕೊಲಾಬ್ರೇಷನ್ ಇದೆಯಲ್ಲ, ಕ್ಯಾಮ್ರಾ ಕೊಲಾಬ್ರೇಷನ್ ಕೂಡ 4 ವರ್ಷ ಆಯಿತು. 1 ವರ್ಷ ಯೂಸ್ ಮಾಡಿದ್ದಾರೆ. ಇವಾಗ ಮಿಕ್ಕಿದ್ದು 3 ವರ್ಷ ಕೊಲಾಬ್ರೇಷನ್ ಯಾರು ತಗೊಳ್ತಾರೋ ಗೊತ್ತಿಲ್ಲ. ಓಪೋ ಅಥವಾ OnePlus ಅವರೇ ತಗೊಬೇಕು ಅನಿಸುತ್ತೆ. ಸೊ OnePlus ಅಂತೂ ರಿಜೆಕ್ಟ್ ಮಾಡಿದೆ, ಏನು ಮಾಡೋದು ಗೊತ್ತಿಲ್ಲ. OnePlus ಅಂತೂ ಶಟ್ ಡೌನ್ ಆಗೋ ನ್ಯೂಸ್ ಎಲ್ಲ ಸುಳ್ಳು. OnePlus ಅಂತೂ ಶಟ್ ಡೌನ್ ಆಗಲ್ಲ, ಅವರು ಕಂಟಿನ್ಯೂ ಆಗ್ತಾನೆ ಇದ್ದಾರೆ. ಅವರಿಂದ ಎಲ್ಲ ಗಾರ್ಮಿನ್ ಎನ್ನುವ ಕಂಪನಿ, ಅದು ಮಾಮೂಲಿ ಫಿಟ್ ಬ್ಯಾಂಡ್ ಬರುತ್ತಲ್ವ, ಹೆಲ್ತ್ ಬ್ಯಾಂಡ್ ಥರ, ಅದರ ಮೇಲೆ ಫೋಕಸ್ ಮಾಡಿ ಅವರು ಒಂದು ಹೊಸ ಪ್ರಾಜೆಕ್ಟನ್ನು ತಗೊಂಡು ಬರ್ತಾ ಇದ್ದಾರೆ. ಸಿರಾ ಇದು ಒಂದು ಅಮೆರಿಕಾದಲ್ಲಿ ಲಾಂಚ್ ಆಗುತ್ತದೆ ಮತ್ತು ಇಂಡಿಯಾದಲ್ಲೂ ತುಂಬಾ ಡಿಮ್ಯಾಂಡ್ ಇದೆ. ಆದರೆ ಈ ಬ್ಯಾಂಡ್ಗಳು ಸಿಗ್ತಾ ಇಲ್ಲ, ಯಾಕಂದರೆ ಹೆಲ್ತ್ ರಿಲೇಟೆಡ್ ಬ್ಯಾಂಡ್. ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಕಮ್ಮಿ ಮಾಡಲಿ ಅಂದ್ಬಿಟ್ಟು ಲೈಟ್ ಅನ್ನುವ ಕಂಪನಿ ಅವರ ಫ್ಲಿಪ್ ಕೀಪ್ಯಾಡ್ ಫೋನನ್ನು ತಂದಿದ್ದಾರೆ. ಅದರಿಂದ ಅನುಕೂಲ ಏನಂದರೆ 5G ಕಂಪ್ಯಾಟಿಬಲ್, ಅದು 5G, ಅದರಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಇರುತ್ತೆ. ಅದರಿಂದ ಲ್ಯಾಪ್ಟಾಪ್ಗೆಲ್ಲ ವೈಫೈ ಕನೆಕ್ಟಿವಿಟಿ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಆದರೆ ಸೋಷಿಯಲ್ ಮೀಡಿಯಾ ರಿಡಕ್ಷನ್ಗೋಸ್ಕರ ಇದನ್ನು ತಂದಿದ್ದಾರೆ. ಇದು ತುಂಬಾ ಒಳ್ಳೆ ಅದ್ಭುತವಾದ ವಿಷಯ, ಯಾಕಂದರೆ ಚಿಕ್ಕ ಮಕ್ಕಳು ತುಂಬಾ ಸೋಷಿಯಲ್ ಮೀಡಿಯಾ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ One UI 8.5 ಸ್ಯಾಮ್ಸಂಗ್ ಇದರ UI, ಅದರ ಪ್ರೈವಸಿ ಡಿಸ್ಪ್ಲೇ ಬಂದು ಫುಲ್ ಸ್ಕ್ರೀನ್ಗೆ ಅಪ್ಲಿಕಬಲ್ ಇತ್ತು. ಆದರೆ ಇವಾಗ ಹೇಗೆ ಆಪ್ಟಿಮೈಸ್ ಮಾಡಿದ್ದಾರೆ ಅಂದರೆ One UI 9.0 ಅಲ್ಲಿ ಅದರ ಓನ್ಲಿ ಆ ಪಾಪಪ್ ಆಗಿರೋ ಯೂಟ್ಯೂಬ್ ಆ್ಯಪ್ ಮಾತ್ರ ಬ್ಲರ್ ಆಗ್ತಾಯಿದೆ. ಅದರಲ್ಲೂ ಸೆಟ್ಟಿಂಗ್ಸಲ್ಲಿ ಆಲ್ಟರೇಟ್ ಮಾಡ್ಕೊಬೋದು ನಾವು. ನೆಕ್ಸ್ಟು ಕ್ಲೌಡ್ ಮೆಥಡ್ಸ್ ನೋಡಿದ್ದೀರಾ, ಇದು ತುಂಬಾ ನೆಕ್ಸ್ಟ್ ಲೆವೆಲ್ AI. ಇವಾಗ ಓಪನ್ AI ಅವರು ಮತ್ತು ಅವರ ಏಜೆಂಟ್ಗೆ ಒಂದು ಕಮೆಂಟ್ ಕೊಟ್ಟಿದ್ದಾರೆ. ಅವರು ಕಮೆಂಟ್ ಕೊಟ್ಟಿದ್ದೇನೆಂದರೆ, ಇಂಟರ್ನೆಟ್ ಯೂಸ್ ಮಾಡ್ತೀರಾ, ಕಂಪ್ನಿ ಅದರ ಲೂಪ್ ಹೋಲ್ಸ್ನನ್ನು ಫೈಂಡ್ ಮಾಡಿ ಫಿಕ್ಸ್ ಮಾಡು ಎಂದಿದ್ದಾರೆ. ಅದೇನು ಮಾಡಿದೆ ಗೊತ್ತಾ, ಇಂಟರ್ನೆಟ್ ಯೂಸ್ ಮಾಡಿ ಅವರ ಕಮೆಂಟನ್ನು ಬ್ರೇಕ್ ಮಾಡಿ, ಅದು ಹಗ್ಗಿಂಗ್ ಫೇಸ್ ಅನ್ನುವ ಒಂದು ಇದಿದೆ. ಆ ಹಗ್ಗಿಂಗ್ ಫೇಸ್ ಎನ್ನುವ ಒಂದು ಪ್ಲ್ಯಾಟ್ಫಾರ್ಮಿಂದ ಅಲ್ಲಿ ಓಪನ್ ಸೋರ್ಸು ಕೋಡಿಂಗ್ ಎಲ್ಲ AI ಬೇಸ್ಡ್ ಕೋಡಿಂಗ್ ಎಲ್ಲ ಅದರಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಅದನ್ನು ಕ್ರ್ಯಾಕ್ ಮಾಡಿ, ಹ್ಯಾಕ್ ಮಾಡಿ, ಯೂಸ್ ಮಾಡಿ ಇದು ಸಾಲ್ವ್ ಮಾಡಿದೆ. ಇದರಿಂದ ಏನಾಗಿದೆ ಅಂದರೆ, ಇವಾಗ ChatGPT ಅವರು ಹಗ್ಗಿಂಗ್ ಫೇಸ್ ಎನ್ನುವ ಇದು ಪ್ಲಾಟ್ಫಾರ್ಮ್ ಜೊತೆ ಕೊಲಾಬ್ ಆಗಿದ್ದಾರೆ. ನೆಕ್ಸ್ಟ್ ಜಂಕ್ ಫುಡನ್ನು ಕರ್ನಾಟಕದಲ್ಲಿ ಹೆಲ್ತ್ ಮಿನಿಸ್ಟರ್ ಬ್ಯಾನ್ ಮಾಡಿದ್ದಾರೆ. ಸ್ಕೂಲ್ ಸುತ್ತಮುತ್ತ ಎಲ್ಲೂ ಇರಬಾರ್ದು ಅಂತ, ಯಾಕಂದರೆ ಜಂಕ್ ಫುಡ್ ಆಯಿತು ಅಲ್ವಾ. ಅದರಿಂದ ಇವರು ಈ ಒಳ್ಳೆ ಸುದ್ದಿಯನ್ನು ಇದು ಮಾಡಿದ್ದಾರೆ. ಯಾಕಂದರೆ ಚಿಕ್ಕ ಹುಡುಗರು ಎಲ್ಲ ನೋಡಿದ ತಕ್ಷಣ ಬೇಕು ಎಂದು ತಿನ್ನೋಕೆ ಹೋಗುತ್ತಾರೆ, ಸುಮ್ಮನೆ ಅವೆಲ್ಲ ಹೆಲ್ತ್ಗೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟು ಪೋಸ್ಕೋ ಆ್ಯಕ್ಟ್, ಅದು ತಂದಿರೋದು ಚಿಕ್ಕ ಹೆಣ್ಣು ಮಕ್ಕಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಇಲ್ಲಿಗಲಾಗಿ ಯೂಸ್ ಮಾಡ್ತಾನೆ. ಏನಾಗಿದೆ ಅಂದರೆ, ಒಂದು ಚಿಕ್ಕ ಮಗು ಓದುವ ಹುಡುಗಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದಾರೆ. ಅವರಿಗೆ ಗೊತ್ತಿರುವ ಕ್ಲಾಸ್ಮೇಟು ಪ್ರೀತಿ ಅಂತ ಕಮೆಂಟ್ ಮಾಡಿದ್ದಕ್ಕೋಸ್ಕರ ಇವರ ತಂದೆ IPS ಎಂದು ಆ ಪೋಸ್ಕೋ ಆ್ಯಕ್ಟ್ ಯೂಸ್ ಮಾಡಿ ಆ ಹುಡುಗನ ಮೇಲೆ ಕೇಸ್ ಮಾಡಿದ್ದಾನೆ. ಆದರೆ ಏನಾಯಿತು, ಕೋರ್ಟ್ ಇದನ್ನು ಫೇಲ್ ಮಾಡಿದೆ, ಯಾಕಂದರೆ ಇದು ಸಿಲ್ಲಿ ಥಿಂಗ್ ಅಲ್ವಾ. ನೆಕ್ಸ್ಟು ಜಪಾನಲ್ಲಿ ಈ ಹಾಂಟೆಡ್ ಹೌಸ್ ಎಲ್ಲ ಸೇಲ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವರು ಏನು ಮಾಡಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಗೌರ್ಮೆಂಟ್ ಜೊತೆ ಕೊಲಾಬ್ ಆಗಿ ಅವರು ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಯಾರು ಮನೆಯಲ್ಲಿ ಒಂದು ಫುಲ್ ರಾತ್ರಿ ಇರ್ತಾರೋ ಅವರಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅವರ ರೆಕಾರ್ಡಿಂಗ್ಸ್ ಎಲ್ಲ ತಗೊಂಡು ಅವರಿಗೆ ಪ್ರೆಸೆನ್ಸ್ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ಈ ವಿಡಿಯೋ ಪ್ರೂಫ್ಗಳನ್ನು ತಗೊಂಡು ಇದೇ ಥರ ಒಳ್ಳೆ ಟೆಕ್ ಕಂಟೆಂಟನ್ನು ನೋಡಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಮುಂದೆ ಬೆಳೆಯೋಕ್ಕಾಗುವುದು ಮತ್ತು ಇನ್ನೂ ಒಳ್ಳೆ ಟೆಕ್ ನ್ಯೂಸನ್ನು ತರಕಾಗುವುದು.